ಭದ್ರಾವತಿಯ ಗುರುಸಭೆಯನ್ನು ಪ್ರವೇಶ ಮಾಡುವುದರಾಗಿ ಬೇರೆ ಯಾವುದು ವೈಭವಪೂರಿತವಾದ ಸಭೆಯನ್ನು ಪ್ರವೇಶ ಮಾಡುವ ನನಗೂ ಆರಂಭದಲ್ಲಿ ಹಾಗೆ ಅನ್ನಿಸಿತ್ತು. ಆದ್ರೆ ಆಗದು ಆಗಲ್ಲ. ಅಲ್ಲ ದಾರಿ ತಪ್ಪಲಿ, ಸರಿಯಾದ ದಾರಿಯಲ್ಲಿ ಬಂದೆ. ತಪ್ಪು ತಪ್ಪು ಅಲ್ಲ ಹಾಗಾದ್ರೆ ಹಸ್ತಿನಾವತಿಯಲ್ಲಿ ಪ್ರವೇಶ ಮಾಡ್ತೇವೆ. ಹೌದೌದು. ರಾಯಸಭೆ ನಾನು ನೋಡಿದ್ದವಲ್ಲ, ಅದು ವಿರಳವಾಗಿದೆ. ನೀವು ಯಾವಾಗಲೂ ಇಲ್ಲೇ ಇದ್ದವರಲ್ಲ. ಹೌದು. ಹೀಗೆ ಇರ್ತಿತ್ತು ಸಭೆ. ಯಾವತ್ತೂ ಇಷ್ಟೊಂದು ವೈಭವದಿಂದ ಕೂಡಿದ್ದೇ ಇಲ್ಲ. ಅದು ಹಾಗಾದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಸಭೆ ನೋಡೋಲ್ಲಿ ಕಂಬಕ್ಕೆಲ್ಲ ಸುತ್ತಿದ ಸೀರೆ ಸೀರೆ ಹೆಣ್ಣು ಗೊಂಬೆಯ ಕೈಯಲ್ಲಿ ಬೆಳ್ಳೆಯ ಮೊಟ್ಟೆ, ಮತ್ತೊಂದು ಹೆಣ್ಣಿನ ಕೈಯಲ್ಲಿ ಕನ್ನಡಿ, ಏನು ಸಿಂಗಾರ ಶ್ರೇಷ್ಠದಿಂದ ಕೂಡಿದಂತ ಅನೇಕ ಪ್ರತಿಭೆಗಳನ್ನು ನಿಲ್ಲಿಸಿದ್ದಾರೆ. ಯಾರಿಗಾದ್ರೂ ದೌರ್ಬಲ್ಯ ಇದ್ದರೆ ಅದು ಮತ್ತೊಬ್ಬರಿಗೆ ಮಾಡುವ ಅದನ್ನು ದುರ್ಬಳಕೆ ಮಾಡಿಕೊಳ್ತಾರೆ. ನನ್ನ ಮೂಲ ಗುಣ ಗೊತ್ತಿದ್ದ ಇವರು ನನ್ನೆಲ್ಲ ಸಿದ್ಧತೆ ಮಾಡ್ತಾರೆ. ಒಂದ ಉದ್ಯೋಗವನ್ನು ಹೊರತು ಕೃಷ್ಣ ಓಡಿ ಹೋಗಬೇಕು ಎನ್ನುವುದು ಅಂತೇಳಿ ನನ್ನನ್ನು ಓಡಿಸಿದ್ರೆ ಏನಾಗ್ತದೆ? ಆಲಯವನ್ನು ಕಲೆ ಆಗ್ತದೆ. ಹಾಗೆ ಆಡಿಸಿದ್ರೆ ಏನಾಗ್ತದೆ? ನಾನು ಮಾತಾಡಿದ್ರೆ ಏನಾಗ್ತದೆ? ಎಲ್ಲವೂ ಹಾಗೆ. ಈಗ ಹೇಳಬೇಕು, ಅವರ ಹುಟ್ಟಿನಿಂದಲೇ ಒಳ್ಳೆಯ ಹುಟ್ಟಿನಿಂದ ಒಳ್ಳೆಯ ಯಾಕೆ ಆದಷ್ಟು ಕೆಟ್ಟು ಹಾಳಾಗಿ ಒಡನಾಟ ದೋಷ ಏನು ಮಾಡಲಿಕ್ಕಿಲ್ಲ. ಹೊಟ್ಟವರಲ್ಲಿರುವಂತಹ ದೌರ್ಬಲ್ಯ ಮೈಯೆಲ್ಲ ಬಂಗಾರವಾಗಿತ್ತು. ಇಲ್ಲಿ ಆಡಿಕೊಂಡಿರೋದು. ಹಾಗಾಗಿ ಈ ಬಂಗಾರವನ್ನು ಕಟ್ಟಿದಂತಹ ಹಿತಾಳೆಗಳು ಯಾರು? 4 ಮಂದಿಗಳಿದ್ದಾರೆ. ಒಬ್ಬ ಕರ್ಣ, ಮತ್ತೊಬ್ಬ ದುಶ್ಯಾಸನ, ಇನ್ನೊಬ್ಬ ಸೈಂಧವ, ಮತ್ತೊಬ್ಬ ಶತ್ರು. ಸಾಕಲ್ಲ. ಕರ್ಣ ಎನ್ನುವುದರ ನಿಜಾರ್ಥ ಏನು? ಕಿವಿಗಿರುವ ಕೆಲಸ ಏನು? ಕಿವಿ ಕೇಳುವುದನ್ನು ಬಿಟ್ಟು ಮಾತಾಡಿದ್ರೆ ಏನಾಗ್ತದೆ? ಓ ಆ ಕರ್ಣ ಇದ್ದಾರಲ್ಲ, ಕರ್ಣ ಹೆಸರಿನ ಕಿವಿ ಹೆಸರಿನ ಕರ್ಣ, ಅವ ಈಗ ಕೇಳುವುದಲ್ಲ, ಹೇಳಿದಲ್ಲಿ ಕೇಳುವುದಲ್ಲ, ಇವನು